ಅಸಲು ಏನಂದರೆ ಜನಗಳ ಲೆಕ್ಕ ಇಲ್ಲ, ಅವ್ರ ಓಟ್ ಲೆಕ್ಕ ಇಲ್ಲ. ಇವರು ಯಾರು ಇಷ್ಟನೋ ಅವ್ರನ್ನೇ ಹೈಲೈಟ್ ಮಾಡಿ ಅವ್ರನ್ನೇ ಗೆಲ್ಲಿಸೋದು. ಇವಾಗ ಲೈವಲ್ಲಿ ಎಷ್ಟು ನಡೆಯುತ್ತೆ, ಅದು ಒಂದಿನದ್ದು ಇವ್ರು ಇಷ್ಟ ಬಂದವ್ರನ್ನ ಇದು ಮಾಡ್ತಾರೆ, ಹೈಲೈಟ್ ಮಾಡಿ ಅವ್ರನ್ನ ತೋರಿಸ್ತಾರೆ. ನಾನು ಈ ಬಿಗ್ ಬಾಸ್ ಮಾತ್ರ ಹಿಂಗೆ ಅಂದ್ಕೊಂಡಿದ್ದೆ, ಆದರೆ ಕಿಚ್ಚನ ಚಪ್ಪಾಳೆಯಲ್ಲೂ ಈ ರೀತಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಈ ಸುದೀಪ್ ಸರ್ಗೆ ಯಾರು ಇಷ್ಟನೋ ಅವ್ರಿಗೆ ಸಪೋರ್ಟ್ ಮಾಡೋದು. ಇವಾಗ ರಕ್ಷಿತಾ ನೋಡಿ ಸುದೀಪ್ ಸರ್ಗೆ ಆಗಲ್ಲ, ಅವಳು ಏನೇ ಮಾಡಿದ್ರು ಅವ್ರಿಗೆ ತಪ್ಪೇ. 3-4 ವಾರದಿಂದ ಕಿಚ್ಚನ ಚಪ್ಪಾಳೆ ಕೊಡದೇ ಇರೋದು ಇವಾಗ ಏನಕ್ಕೆ ಕೊಟ್ಟರು? 3-4 ವಾರದಿಂದ ಕಾಣಿಸ್ದೇ ಇರೋದು ಇವಾಗೇನು ಕಾಣಿಸ್ತು? ಯಾಕಂದರೆ ಇದು ಲಾಸ್ಟ್ ವಾರ, ಇನ್ನು ಮುಂದೆ ಯಾರಿಗೂ ಕಿಚ್ಚನ ಚಪ್ಪಾಳೆ ಕೊಡೋ ಚಾನ್ಸ್ ಇಲ್ಲ. ಲಾಸ್ಟ್ ವಾರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇವ್ರು ಕೊಟ್ಟಿರೋ ಕಿಚ್ಚನ ಚಪ್ಪಾಳೆಯಿಂದ ಅವ್ರಿಗೆ ಓಟ್ ಎಷ್ಟು ಡಿಫ್ರೆನ್ಸ್ ಆಗುತ್ತೆ. ಇದು ಅವ್ರನ್ನ ಹೈಲೈಟ್ ಮಾಡಬೇಕು ಅಂದ್ಬಿಟ್ಟೇ ಇದು ಕೊಟ್ಟಿರೋದು. ಇದು ವಾರದ್ದು ಚಪ್ಪಾಳೆ ಅಲ್ಲ ಕಿಚ್ಚನ್ದು, ಇಡೀ ಸೀಸನ್ದು ಕಿಚ್ಚನ್ ಚಪ್ಪಾಳೆ ಅಂತೆ. ಸೀಸನ್ ಕಿಚ್ಚನ್ ಚಪ್ಪಾಳೆ ಅಂದ್ಬಿಟ್ಟು ಧ್ರುವಂತಕ್ಕೆ ಕೊಟ್ಟವ್ರೆ. ನಾವು ಮೊದಲಿಂದ ನೋಡ್ಕೊಂಬಂದ್ವಿ, ಆದರೆ ಧ್ರುವಂತ ನೋಡಿದ್ರೆ ಸುದೀಪ್ ಸರ್ಗೆ ಇಷ್ಟ. ಧ್ರುವಂತು ಆಚೆ ಹೋಗ್ತೀನಿ ಅಂದಾಗ ಒಂದು ವೀಟಿ ತೋರಿಸ್ತಾರೆ, ಹೋಗಬೇಡ ಅಂತ ಅವನಿಗೆ ಬಲವಂತ ಮಾಡ್ತಾರೆ. ಬೇರೆಯವ್ರಿಗಾಗಿರೋ ಈ ಥರ ಮಾಡ್ತಾ ಇರಲಿಲ್ಲ. ಇವಾಗ ನಮಗಿದು ನೋಡಿದ್ರೆ ಅನಿಸುತ್ತೆ. ರಕ್ಷಿತಾ ನೋಡಿದ್ರೆ ಆಗಲ್ಲ, ರಕ್ಷಿತಾ ಏನು ಮಾಡಿದ್ರು ತಪ್ಪು ಅಂತ ನೋಡಿದ್ರೆ ಅವ್ರಿಗಿಷ್ಟ, ಅವ್ನು ಏನು ಮಾಡಿದ್ರು ಸರಿ ಇವ್ರಿಗೆ. ಇದುವರೆಗೂ ಧ್ರುವಂತ್ಗೆ ಅವನ್ನ ತಪ್ಪು ಏನಾದರೂ ಅವ್ರು ಎತ್ತಿ ತೋರಿಸಿದಾರ, ಬಂದು ಮಾತಾಡೋರ? ಗಿಲ್ಲಿ ಯಾರ ಜೊತೆ ನಮ್ಮ ಫ್ರೆಂಡ್ಶಿಪ್ ಇದ್ದರೆ ಬಂದ್ಬಿಟ್ಟು ಅದಕ್ಕಂತಲೇ ಬಂದು ಎಲ್ಲರನ್ನ ದೂರ ಮಾಡ್ತಾರೆ. ಬಂದು ರಘುನ ದೂರ ಮಾಡಿದ್ರು, ಆಮೇಲೆ ಅವನೊಂದು 2-3 ವಾರ ಇದೆ, ಮತ್ತು ಇವಾಗ ರಘು ಗಿಲ್ಲಿ ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಾದ್ರು ಅಂದ್ಬಿಟ್ಟು ಆಮೇಲೆ ಕಾವ್ಯನ ದೂರ ಮಾಡಿದ್ರು, ಅದು ಸಕ್ಸಸ್ ಆಯಿತು. ಇವಾಗ ರಕ್ಷಿತಾ ಚೆನ್ನಾಗವಳೆ, ಅವಳನ್ನ ದೂರ ಮಾಡ್ತಾವ್ರೆ. ಇವಾಗ ಇವ್ರ ಪ್ರಕಾರ ರಕ್ಷಿತಾ ರಿಲೇಷನ್ಶಿಪ್ ಇದ್ದರೆ ತಪ್ಪು, ಅದೇ ಧ್ರುವಂತದೂ ಅಶ್ವಿನಿದು ಇದ್ದರೆ ಪರವಾಗಿಲ್ಲ. ಇನ್ಮೇಲೆ ನಿಮಗೆ ನಾರ್ಮಲ್ ಕಿಚ್ಚನ್ ಚಪ್ಪಾಳೆ ಅಲ್ಲ, ಸ್ಪೆಷಲ್ ಕಿಚ್ಚನ್ ಚಪ್ಪಾಳೆ ಸಿಗಬೇಕಂದ್ರೆ ಸೀಸನೆಲ್ಲ ನೀವು ಒಂದು ರೂಮಲ್ಲಿ ಕೂತ್ಕೊಂಡು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಳ್ರಿ. ಮತ್ತು ಒಬ್ಬರ ಹತ್ರ ಚೆನ್ನಾಗಿರ್ತಾರೆ, ಅದನ್ನ ತೊಗೊಂಬಂದು ಇಲ್ಲಿ ಚಾಡಿ ಹೇಳೋದು, ಇವರೇನಾದರೂ ಹೇಳಿದ್ದು ಅಲ್ಲೋಗಿ ಚಾಡಿ ಹೇಳೋದು, ಈ ರೀತಿ ಮಾಡಬೇಕು. ಆಮೇಲೆ ಏನು ಗೊತ್ತಿಲ್ಲದೆ ಇರೋ ರೀತಿ ನಾನೇನು ಮಾಡೇ ಇಲ್ಲ ಅಮಾಯಕನ ಥರ ಕೂತ್ಕೊಳ್ತಾನೆ. ನಿನ್ನೆ ಗಿಲ್ಲಿಗೆ ಹೇಳ್ದ ಆ ಅಶ್ವಿನಿ ಬಗ್ಗೆ ಏನೇನೋ ಬಂದು, ಆಮೇಲೆ ಗಿಲ್ಲಿ ಹೇಳ್ಬೇಕಾದ್ರೆ ನಾನು ಆ ರೀತಿ ಏನು ಹೇಳಲೇ ಇಲ್ಲ ಅಂತಾನೆ. ಗಿಲ್ಲಿ ಮುಂದೆನೇ ನಾನು ಹೇಳಿಲ್ಲ ಅಂತಾನೆ. ಇಂಥವ್ರಿಗೆ ಕಿಚ್ಚನ್ ಚಪ್ಪಾಳೆ ಸಿಕ್ಕಬೇಕು. ಈ ಸೀಸನೆಲ್ಲ ಬಿಗ್ ಬಾಸ್ನ ಟ್ರೆಂಡ್ ಮಾಡಿಕೊಂಡು ಆ ಮನೇಲಿ ಇರೋರ್ನೆಲ್ಲ ನಗಿಸಿ ಮತ್ತು ಹೊರಗಡೆ ನೋಡೋರ್ಗೂ ನಗಿಸಿ ಒಂದು ಸಾಂಗ್ ಮಾಡಿದ್ರೇ ಆ ಹೊರಗಡೆ ಇಷ್ಟು ಟ್ರೆಂಡ್ ಆಗುತ್ತೆ. ಬಿಗ್ ಬಾಸ್ನೇ ನಂಬರ್ 1ಗೆ ತೊಗೊಂಡೋಗಿರೋದು. ಇಂಥವ್ರಿಗೆ ಸೀಸನ್ ಕಿಚ್ಚನ್ ಚಪ್ಪಾಳೆ ಸಿಕ್ಕಲ್ಲ. ಮತ್ತು ಅವರು ಇವ್ರ ಬಗ್ಗೆ ತಂದಿಕ್ಕೊಂಡು ರೂಮಲ್ಲಿ ಕೂತ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡಿರೋರು ಕಿಚ್ಚನ್ ಚಪ್ಪಾಳೆ ಸಿಕ್ಕತ್ತೆ. ಇದನ್ನು ನೋಡ್ತಾರೆ ನಾವು ಜನಗಳು ಮುಟ್ಟಾಳ್ರ? ಆಚೆ ಜನಗಳ ಅಭಿಪ್ರಾಯ ಏನು ಅನಿಸಲ್ವ ಇವ್ರಿಗೆ? ಮತ್ತೆ ಈ ಗಿಲ್ಲಿ ಹೇಳದ್ನಲ್ಲ, ನಾನು ಬಿಗ್ ಬಾಸ್ ನೋಡ್ಕೊಂಬಂದೆ ಅಂದ್ಬಿಟ್ಟು, ಗಿಲ್ಲಿ ಕರೆಕ್ಟಾಗಿ ನೋಡ್ಕೊಂಬಂದಿಲ್ಲ. ಅವನು ಈ ಧ್ರುವಂತರ ಡಬಲ್ಗೆ ಮಾಡಿದಿದ್ರೆ ಸುದೀಪ್ ಸರ್ಗೆ ಇಷ್ಟ ಆಗ್ತಾಯಿತ್ತು. ಇನ್ನು ರಕ್ಷಿತಾ ಇಷ್ಟ ಆಗಲ್ಲ. ರಕ್ಷಿತಾ ಪಾಪ ಏನೇ ಮಾಡಿದ್ರೂ ಸುದೀಪ್ ಸರ್ಗೆ ಇಷ್ಟ ಆಗಲ್ಲ, ಹಾಗೆ ಕಾಣಿಸ್ತೈತೆ. ಅದಕ್ಕೆ ಅಲ್ವಾ ಇವ್ರ ಗ್ಯಾಂಗ್ನ ದೂರ ಮಾಡಿಕೊಂಡು ಅವ್ರಿಗೆ ಗ್ಯಾಂಗ್ ಬಗ್ಗೆ ಏನು ಮಾತಾಡಿ ಸುಮ್ಮನೆ ಇರೋದು. ಇದನ್ನೆಲ್ಲ ನೋಡ್ತಾ ಇರೋರು ನಿಮಗೆ ಏನು ಅನಿಸತ್ತೆ? ಸರಿ ಅನಿಸತ್ತಾ? ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸತ್ತೋ ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.